ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಣ್ಣ ತಮ್ಮಂದಿರು ಹೊಡೆದಾಡ್ಕೊಂಡಿದ್ದಾರೆ. ಆನೇಕಲ್ನ ಮುತ್ತಗಟ್ಟಿ ರಸ್ತೆಯಲ್ಲಿ ಈ ಮಾರಾಮಾರಿ ನಡೆದಿರೋದು ಜಮೀನಿನ ವಿಚಾರಕ್ಕೆ. ಅಣ್ಣ ತಮ್ಮಂದಿರೇ ಆನೇಕಲ್ನ ಮುತ್ತಗಟ್ಟಿ ರಸ್ತೆಯಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಭಾಸ್ಕರ್ ಹಾಗೆ ಪ್ರಸಾದ್ ಇವರಿಬ್ಬರು ಸಹೋದರರು. ಇವರಿಬ್ಬರ ಕುಟುಂಬದ ನಡುವೆ ಫೈಟ್ ಆಗಿದೆ. ಭಾಸ್ಕರ್ ಮಕ್ಕಳಾದಂಥ ಹರೀಶ್ ಹಾಗೆ ಭರತ್ ಮೇಲೆ ಹಲ್ಲೆ ಆಗಿದೆ. ಚಿಕ್ಕಪ್ಪ ಪ್ರಸಾದ್ ಮತ್ತು ಸಂಬಂಧಿಕರು ಭಾಸ್ಕರ್ ರವರ ಕುಟುಂಬದವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯ ಈ ಮಾರಾಮಾರಿಯಲ್ಲಿ ಯಾರೆಲ್ಲ ಗಾಯಾಳುಗಳಾದರೂ ಅವರೆಲ್ಲ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ಪರಿ ಹೊಡೆದಾಡ್ಕೊಳ್ತಿದ್ದಾರೆ ಅಂತ. ಮಹಿಳೆಯರು ಪುರುಷರು ಯಾವ ಭೇದನೂ ಇಲ್ಲದೆ ಅಲ್ಲಿದ್ದಂತಹ ದೊಣ್ಣೆನೂ ಅಲ್ಲ, ಅದು ಅಷ್ಟು ದೊಡ್ಡ ವಸ್ತುಗಳನ್ನೆಲ್ಲ ತಗೊಂಡು ಬಂದು ಯಾವ ರೀತಿ ಹೊಡೆದಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಬೀದಿಯಲ್ಲೇ ನಡೆದಿರುವಂತಹ ಮಾರಾಮಾರಿ ಇದು. ಜಮೀನಿನ ವಿಚಾರಕ್ಕೆ ಅಣ್ಣ ತಮ್ಮಂದಿರು ಈ ಪರಿ ಹೊಡೆದಾಡ್ಕೊಂಡಿದ್ದಾರೆ. ಆನೇಕಲ್ನ ಮುತ್ತಗಟ್ಟಿ ರಸ್ತೆಯಲ್ಲಿ ನಡೆದಿರುವಂತಹ ಮಾರಾಮಾರಿ ಇದು. ಎರಡು ಕುಟುಂಬಗಳ ನಡುವೆ ಭಾಸ್ಕರ್ ಹಾಗೆ ಪ್ರಸಾದ್ ಕುಟುಂಬದ ನಡುವೆ ಫೈಟ್ ಆಗ್ತಾ ಇದ್ದು, ಅಲ್ಲಿ ಯಾರೇನು ಕಡಿಮೆ ಇಲ್ಲ, ಪುರುಷರು ಮಹಿಳೆಯರು ಅನ್ನೋದೇ ಎಲ್ಲರೂ ಯಾವ ರೀತಿ ಹೊಡೆದಾಡ್ತಿದ್ದಾರೆ. ಎಷ್ಟು ದೊಡ್ಡ ದೊಡ್ಡ ದೊಣ್ಣೆಗಳನ್ನ ಹಾಗೆ ಮನೆ ಕಟ್ಟೋದಕ್ಕೆ ಬಳಸುವಂತಹ ಕಟ್ಟಿಗೆಗಳನ್ನ ತಗೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸದ್ಯ ಚಿಕ್ಕಪ್ಪ ಪ್ರಸಾದ್ ಮತ್ತು ಸಂಬಂಧಿಕರು ಹರೀಶ್ ಮತ್ತು ಭರತ್ ಭಾಸ್ಕರ್ ಮಕ್ಕಳ ಮೇಲೆ ಚಿಕ್ಕಪ್ಪ ಪ್ರಸಾದ್ ಮತ್ತು ಸಂಬಂಧಿಕರು ಅಟ್ಯಾಕ್ ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಗಾಯಾಳುಗಳಿಗೆ ಸದ್ಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆನೇಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕುರಿತಂತೆ ದೂರು ಕೂಡ ದಾಖಲಾಗ್ತಾ ಇದೆ. ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆಯೋ ಮಟ್ಟಕ್ಕೇನೆ ಹಲ್ಲೆ ಮಾಡ್ಕೊಂಡಿರೋದು ಜಮೀನಿನ ವಿಚಾರಕ್ಕೆ. ಅದು ಯಾರೋ ಹೊರಗಿನವರಲ್ಲ, ಸ್ವತಃ ಅಣ್ಣ ತಮ್ಮಂದಿರ ಮಧ್ಯೆ ಇಷ್ಟರ ಮಟ್ಟಿಗೆ ಹೊಡೆದಾಟ ಆಗ್ತಾ ಇದೆ. ಅಫ್ಕೋರ್ಸ್ ಈ ರೀತಿ ಕುಟುಂಬಸ್ಥರೇ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರೆಲ್ಲ ಹೊಡೆದಾಡ್ಕೊಳ್ಳೋದು ಅದೇನು ಹೊಸದಲ್ಲ. ಬಟ್ ಯಾವ ಹಂತಕ್ಕೆ ಹೋಗ್ತಿದ್ದಾರೆ ಇವರು ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಮಾನವೀಯತೆಯನ್ನ, ಸಂಬಂಧಗಳ ಬಾಂಧವ್ಯ ಅನ್ನುವಂಥದ್ದನ್ನ ಮರ್ತು ಆಸ್ತಿಗೋಸ್ಕರ ಫೈಟ್ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನೇ ಇಲ್ಲಿ ನೋಡ್ಬೋದು. ಜನ ತಮ್ಮಂದರು. ನಮ್ಮ ಅಣ್ಣ ತೀರೋದ ಮೇಲೆ ಅವರು ಹೆಸರಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, 3 ಹೆಸರಿಗೆ. ನಾವು ಇವಾಗ 50 ಗುಂಟೆ ಅವರೇಜ್ ಕೊಂಡಿದ್ದಾರೆ, 25 ಗುಂಟೆ ನಾವು 3 ಮಾಡಿಸ್ಕೊಂಡಿದ್ದೀವಿ. ಅಲ್ಗೂ ಸಾಲದು ಅಂತ ನಮ್ಮದ್ರಲ್ಲೂ ಬೇಕು, ದಾರಿ ಬಿಡ್ರಿ, ನಮಗೂ ಭಾಗ ಬರಬೇಕು ಅಂತ ಇವಾಗ ಹೊಡೆಯೋದು, 3 ದಿನ ಕಂಪ್ಲೇಂಟ್ಗಳು ಕೊಡೋದು ಹಿಂಗೆ ಮಾಡ್ತಾಯಿದ್ದಾರೆ ಸರ್. ಅಣ್ಣ ಯಾವ ಊರದು, ಯಾವ ಸರ್ವೆ ನಂಬರ್? ಮುತ್ಕಟ್ಟಿ ರೋಡು, ಇದು ಸರ್ವೆ ನಂಬರ್ 148 149. ಯಾವ ನೋಡ್ರಿ ಜಗಳಗಳು ಎಲ್ಲೂ ಹೋಗೋಕ್ಕೂ ಬಿಡತ್ತಾ ಇಲ್ಲ, ಬರೋಕ್ಕೂ ಬಿಡ್ತಾ ಇಲ್ಲ. ನೋಡಿ ಹೊಡಿಯೋದು, ಕಂಪ್ಲೇಂಟ್ಗಳು ಕೊಡೋದು, ನೀನು ಸಹಾಯಕ್ಕೆ ಹಾಕ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇವತ್ತು ಬೆಳಿಗ್ಗೆ ಏನಾಯಿತು ಘಟನೆ? ಇವತ್ತು ಬೆಳಗ್ಗೆ ನಮ್ಮ ಜಮೀನಲ್ಲಿ ಬಂದು JCB ಕ್ಲೀನ್ ಮಾಡ್ತಾಯಿದ್ರು. ಮೊನ್ನೆ ನಾವು ಕ್ಲೀನ್ ಮಾಡ್ಸೋಕ್ಕೆ ಹೋಗಿದ್ದಕ್ಕೆ ದುಡಿಲ್ಲ. ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ಮಾಡೋಕ್ಕೆ ಬೇಡ ಅಂದರೆ ನಿಮ್ಮ ಅಪ್ಪಂದಲ್ಲ, ಅವನು ಹಂಗೆ ಹಿಂಗೆ ಅಂತ ಬೈತಾ ಇದ್ದಾರೆ. ಅಂದರೆ ಏನು ಮಚ್ಚುಲ್ ಹಂಗೆ ಯಾರು ತಗೊಂಬಂದಿದ್ರು ಅವರು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘವೇಂದ್ರ, ಎಷ್ಟು ವರ್ಷದಿಂದ ಇವರ ಮಧ್ಯೆ ಈ ಆಸ್ತಿ ವಿಚಾರಕ್ಕೆ ಗಲಾಟೆ ಇದೆ? ಇದು ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಮೆಟ್ಟಿಲ್ ಏನಾದರೂ ಏರಿದೆಯಾ, ಅಥವಾ ಈ ರೀತಿ ಹಲ್ಲೆ ಮಾಡಿಕೊಂಡೇ ಇದೇ ಮೊದಲನೇ ಬಾರಿ ಇವ್ರು ಗಲಾಟೆಗೆ ಬಿದ್ದಿದ್ದ, ಹೇಗೆ? ಎಸ್ ಪ್ರಜ್ವಲ, ಈ ಒಂದು ಘಟನೆ ಆಗಿರುವಂತದ್ದು ಆನೇಕಲ್ನ ಮುತ್ತಗಟ್ಟಿ ರಸ್ತೆಯಲ್ಲಿ. ಆ ಮುತ್ತಗಟ್ಟಿ ರಸ್ತೆಯಲ್ಲಿ ಏನು ಕೃಷ್ಣಪ್ಪ ಅನ್ನೋ ಅವರ ಕುಟುಂಬದ ಒಂದು ಆಸ್ತಿ ಇರುತ್ತೆ. ಕೃಷ್ಣಪ್ಪ ಅವರ ಕುಟುಂಬದ ಆಸ್ತಿಯನ್ನ ಈಗಾಗಲೇ ಅವರು ಮಾತುಕತೆಯನ್ನ ಮಾಡಿ ವಿಭಜನೆ ಕೂಡ ಮಾಡ್ಕೊಂಡಿರ್ತಾರೆ. ರಸ್ತೆ ಕೊಡ್ಬೇಕಾಗತ್ತೆ ಹಿಂದಿನ ಜಮೀನವ್ರಿಗೆ. ಆ ಒಂದು ವಿಚಾರವಾಗಿ ಆಗಾಗ ಗಲಾಟೆ ಆಗ್ತಾನೆ ಇತ್ತು. ಕಳೆದ ಬಾರಿಯೂ ಕೂಡ ಈ ಒಂದು ಪ್ರಕರಣ ಠಾಣೆ ಮೆಟ್ಲೇರಿತ್ತು. ಆಗ್ಲೂ ಕೂಡ ಅಲ್ಲಿ ಹಿರಿಯರೆಲ್ಲ ಬಂದು ಮಾತುಕತೆಯನ್ನ ಮಾಡಿ ಸರಿಪಡಿಸಿದ್ರು. ಮತ್ತೆ ಇಂದು ಏನು ರಸ್ತೆ ವಿಚಾರವಾಗಿ ಮತ್ತೆ ಗಲಾಟೆ ಆಗಿರುವಂತದ್ದು.
ಹಿಂದಿನ ಜಮೀನಿನಲ್ಲಿ ಅವರು ಗೊಬ್ಬರವನ್ನ ಹಾಕ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಇವರು ಬಂದು ನೀವು ಗೊಬ್ಬರವನ್ನ ಹಾಕ್ಬಾರ್ದು ಅಂತೇಳಿ ಅಲ್ಲಿ ಒಂದು ಶುರುವಾದಂತ ಒಂದು ಗಲಾಟೆ, ಬೆಳಗ್ಗೆ ಮಾರಾಮಾರಿಗೆ ಸೇರಿರುವಂತದ್ದು. ಏನು ಭಾಸ್ಕರ್ ಅವರು ಈಗ 3 ವರ್ಷದ ಹಿಂದೆ ಅವರು ಎಕ್ಸ್ಪೈರ್ ಆಗ್ತಾರೆ. ಅವರ ತಮ್ಮ ಪ್ರಸಾದ್ ಹಾಗೂ ಭಾಸ್ಕರ್ ಅವರ ಮಕ್ಕಳು ಈಗ ಹೊಡೆದಾಡ್ಕೊಂಡಿರುವಂತದ್ದು. ಪ್ರಸಾದ್ ಅವ್ರಿಗೂ ಕೂಡ ಈಗಾಗಲೇ ಏನು ತಲೆಗೆ ಗಂಭೀರವಾದ ಗಾಯ ಆಗಿದೆ. ಪ್ರಸಾದ್ ಅವರ ಹೆಂಡತಿ ಜೊತೆಗೆ ಅವರ ತಮ್ಮ 3 ಜನಕ್ಕೆ ಅಲ್ಲಿ ಕೂಡ ಅವ್ರಿಗೂ ಕೂಡ ಗಾಯ ಆಗಿದೆ. ಜೊತೆಗೆ ಭಾಸ್ಕರ್ ಅವರ ಮಕ್ಕಳಾದ ಹರೀಶ್ಗೆ ಕೂಡ ಏನು ಮತ್ತು ಅವರ ಅಣ್ಣನಿಗೂ ಕೂಡ ಗಂಭೀರವಾದ ಒಂದು ಗಾಯಗಳಾಗುತ್ತದು. ಈಗಾಗಲೇ ಸಾಕಷ್ಟು ಬಾರಿ ಇವರಿಗೆ ಊರಿನ ಹಿರಿಯರು ಕೂಡ ಬುದ್ಧಿ ಹೇಳಿ ಏನು ಈ ಒಂದು ವಿಚಾರವನ್ನ ದೊಡ್ಡದು ಮಾಡಬೇಡಿ ಅಂತೇಳಿ ಈಗಾಗಲೇ ಸಾಕಷ್ಟು ಸಲ ಬುದ್ಧಿಯನ್ನ ಕೂಡ ಹೇಳಿರ್ತಾರೆ. ಆದ್ರೂ ಕೂಡ ಇವರು ಕೇಳೋದಿಲ್ಲ. ಆಗಾಗ ಕಿರಿಕನ್ನ ಮಾಡಿಕೊಂಡು ಇವತ್ತು ಅದನ್ನ ಗಂಭೀರವಾದ ಒಂದು ಸ್ಥಿತಿಗೆ ತೆಗೆದುಕೊಂಡು ಬಂದು ಇಟ್ಟಿರುವಂತದ್ದು. ಈಗ ಸದ್ಯಕ್ಕಂತೂ ಎಲ್ಲ ಗಾಯಾಳುಗಳೆಲ್ಲ ಈಗಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡುವ ಪರಿಚಯ. ಅದರ ಜೊತೆಗೆ ಒಬ್ಬರ ಮೇಲೆ ಒಬ್ಬರು ಕೌಂಟರ್ ಕೇಸನ್ನು ಕೂಡ ಈಗಾಗಲೇ ಆನೇಕಲ್ ಠಾಣೆಯಲ್ಲಿ ದಾಖಲು ಮಾಡಿರುತ್ತದೆ. ಈಗ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಮುಂದೆ ಯಾವ ರೀತಿಯ ಒಂದು ಹಂತಕ್ಕೆ ಇದು ಹೋಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಪ್ರಜ್ವಲ. ರೈಟ್ ರಾಘವೇಂದ್ರ, ಥ್ಯಾಂಕ್ ಯು ಡೀಟೇಲ್ಸ್ಗೆ.